ನಿಮಗ್ ಸಂಬಳ ಎಷ್ಟು? ಅದೇ ಸಂಬಳ ಕಣೆ. ಇದ್ರಲ್ಲಿ 50 ರೂಪಾಯಿ ಕಮ್ಮಿ ಇದೆಯಲ್ಲ? 50 ರೂಪಾಯಿ ಖರ್ಚು ಮಾಡ್ಬಿಟ್ಟೆ, ನೀನು ಹೋಗಿ ರೆಡಿ ಆಗು. 50 ರೂಪಾಯಿ ಯಾವ್ದಕ್ ಖರ್ಚು ಮಾಡಿದ್ರಿ? 50 ರೂಪಾಯಿ ಯಾವ್ದಕ್ ಖರ್ಚು ಮಾಡಿದ್ರಿ ಅಂತ ಕೇಳ್ದೆ. ಹೇಳಲೇಬೇಕಾ? ಅದಕ್ಕೆ 2 ಸತಿ ಕೇಳಿದ್ದು. ಇಲ್ಲಿ ನೋಡ್ ಜಾನು, ಒಳ್ಳೆ ಮೂಡ್ನಲ್ಲಿ ಬಂದಿದ್ದೀನಿ. ಅದು ಇದು ಕೇಳಿ ನನ್ನ ಮೂಡ್ ಹಾಳು ಮಾಡ್ಬೇಡ. ಬೇಗ ಹೋಗಿ ರೆಡಿ ಆಗು. ಓ, ನಿಮ್ಮನ್ನೇನು ಕೇಳಬಾರ್ದು, ಕೇಳಿದ್ರೆ ನಿಮ್ಗೆ ಮೂಡ್ ಔಟ್ ಆಗೋಗುತ್ತೆ ಅಲ್ಲ? ಕೇಳೋದನ್ನ ಸರಿಯಾಗಿ ಕೇಳಬೇಕು. 50 ರೂಪಾಯಿ ಖರ್ಚು ಮಾಡಿದೀನಿ ಅಂದ್ರೆ ಸುಮ್ನೆ ಇರೋದು ಬಿಟ್ಟು ಏನಾಯ್ತು ಏನಾಯ್ತು ಅಂತ 100 ಸತಿ ಕೇಳ್ತಾ ಇದೆಯಲ್ಲ. 100 ಸತಿ ಕೇಳೋವರೆಗೂ ನೀವೇ ಬಾಯ್ ಮುಚ್ಕೊಂಡಿರ್ಬೇಕು? ಸಂಬಳನ್ ಹಾಗೆ ತಂದ್ಕೊಟ್ಟು ಖರ್ಚಿಗೆ ಬೇಕು ಅಂತ ಕೇಳಿ ತಗೊಳ್ಳೋದು ತಾನೆ. ನಾನು ಗಂಡ್ಸು, ಸಂಪಾದನೆ ಮಾಡೋನು ನಾನು, ಖರ್ಚು ಮಾಡೋ ಅಧಿಕಾರನೂ ನನಗಿದೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ಇಲ್ವಾ? ಇದನ್ನೆಲ್ಲ ತಗೊಳ್ಳಿ, ಎಲ್ಲ ಖರ್ಚು ಮಾಡ್ಕೊಂಬನ್ನಿ.